ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಇವತ್ತಿನ ವಿಷಯ ಬಂದು ಈ ಒಂದು ಹಲವು ತಿಂಗಳಿಂದ ಪ್ರಪಂಚದಾದ್ಯಂತ ವಿಶ್ವದ ಎಲ್ಲ ಕಡೆಯಲ್ಲೂ ಮಳೆ ಆಗ್ತಾಯಿದೆ. ಮಳೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಂಡುಬಂದಿದೆ ಮತ್ತು ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಮಳೆ ಅನ್ನೋದು ಆಗಿದೆ. ಒಂದು ಅಷ್ಟು ಪರ್ಸೆಂಟು ಧಾರಾಕಾರವಾಗಿ ಅನ್ನೋದು ಅಥವಾ ಒಂದು ಇದರಲ್ಲಿ ಮಳೆ ಅನ್ನೋದು ಎಲ್ಲ ಕಡೆ ಆಗಿದೆ. ಈಗಲೂ ಸ್ವಲ್ಪ ಮಳೆ ಅನ್ನೋದು ಇದೆ. ಎಷ್ಟೋ ವಿಚಾರದಲ್ಲಿ ನಿಜವಾದ ಮಳೆ ಅನ್ನೋದು ಸಹ ನೋಡಿಲ್ಲ, ನಿಜವಾದ ಬಿಸಿಲು ಸಹ ನೋಡಿಲ್ಲ, ನಿಜವಾದಂತಹ ಚಳಿನೂ ಸಮೇತ ನಮ್ಮ ಒಂದು ಇದರಲ್ಲಿ ನೋಡಿಲ್ಲ. ಅದು ನಮ್ಮ ಒಂದು ನಾವು ಈ ಸಂದರ್ಭದಲ್ಲಿ ಒಂದು ಸಂತೋಷ ಪಡುವಂತಹ ವಿಚಾರನೇ ಇದು. ಇಂಥ ಪ್ರಸ್ತುತ ಕಾಲಮಾನದಲ್ಲಿ ಅಂಥ ಮಳೆಗಳು ಯಾವುದೂ ಇಲ್ಲ, ಅಂಥ ಬಿಸಿಲು ಸಹ ಯಾವುದೂ ಇಲ್ಲ, ಅಂಥ ಇದು ಯಾವುದೂ ಇಲ್ಲ. ಆದರೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಅದರಲ್ಲೇ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಹಲವು ವಿಚಾರಗಳಲ್ಲಿ ಮನುಷ್ಯನ ಅಭಿವೃದ್ಧಿ ಚಿಂತನೆಗಳಲ್ಲಿ ಪರಿಸರ ಪ್ರಕೃತಿಯನ್ನು ಹೊರತುಪಡಿಸಿ ದೇವರನ್ನು ಹೊರತುಪಡಿಸಿ ಹಲವು ಚಿಂತನೆಗಳಲ್ಲಿ ಎಷ್ಟೋ ವ್ಯತ್ಯಾಸಗಳು ಕಂಡುಬರುತ್ತೆ ವೀಕ್ಷಕರೇ. ಹಾಗೆ ಈಗ ಬಂದಂತಹ ಮಳೆ ತುಂಬ ಉಪಕಾರಿಯಾಗಿದೆ. ಇದು ಪ್ರಪಂಚದಾದ್ಯಂತ ಬಂದಿರೋದು ಸಹ ಹಲವು ರೀತಿಯಲ್ಲಿ ಈ ಒಂದು ಜೀವ ಸಂಕುಲಕ್ಕೆ ಉಪಯೋಗ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿಲಿ ಅದು ಇದೆ. ಹಾಗಾಗಿ ಈಗ ಏನು ಬಂದಿದೆ ಈ ಮಳೆಯಿಂದ ಎಷ್ಟೋ ಹಲವು ಭಾಗಗಳಲ್ಲಿ ಅಂತರ್ಜಲ ಅನ್ನೋದು ಇದಾಗಿದೆ. ಏನು ಹೇಳ್ತಾರೆ, ಅಂತರ್ಜಲ ಅನ್ನೋದು ಶೇಖರಣೆಗೊಂಡಿದೆ. ಅಂತರ್ಜಲ ಉತ್ಪತ್ತಿಗೆ ಸಹಾಯಕಾರಿ ಆಗಿದೆ. ಅಂತರ್ಜಲ ಹಲವು ಭಾಗಗಳಲ್ಲಿ ಖಾಲಿಯಾಗಿತ್ತು. ಅಂದರೆ ಅದರದ್ದು ಇದು ಅಸ್ತಿತ್ವ ನಾಶ ಹೊಂದುವಂತಹ ಸ್ಥಿತಿಗತಿಗಳಲ್ಲಿ ಹಲವು ಭಾಗಗಳಲ್ಲಿ ಅಂತರ್ಜಲ ಅನ್ನೋದು ಕಡಿಮೆ ಆಗಿತ್ತು. ಅಂತರ್ಜಲ ಅನ್ನೋದು ಸಿಗ್ತಾನೆ ಇರಲಿಲ್ಲ. ಪೂರೈಕೆ ಅನ್ನೋದು ಅಂತರ್ಜಲದ್ದು ಕಡಿಮೆ ಆಗಿತ್ತು. ಹಾಗಾಗಿ ಈಗ ಏನಿದೆ ಅಂತರ್ಜಲ ಅನ್ನೋದು ಈ ಮಳೆಯಿಂದ ಪ್ರಪಂಚದಾದ್ಯಂತ ಒಂದಷ್ಟು ಏನಾಗಿದೆ ಅಷ್ಟು ಭಾಗದಲ್ಲಿ ಅಂತರ್ಜಲ ಅನ್ನೋದು ಉತ್ಪತ್ತಿಯಾಗಿದೆ, ಅಂತರ್ಜಲ ಶೇಖರಣೆಗೊಂಡಿದೆ. ಈ ಅಂತರ್ಜಲದಿಂದ ಭೂಮಿಗೆ ತುಂಬ ಇದಿದೆ ವೀಕ್ಷಕರೇ. ಏನು ಅಂತ ಹೇಳಿದ್ರೆ, ಭೂಮಿಯ ತನ್ನ ಸಂರಕ್ಷಣೆಗೆ ಭೂಮಿನೇ ಮಾಡಿಕೊಳ್ಳುವಂತಹ ಕ್ರಿಯೆಗಳು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಪ್ರಕೃತಿನೇ ಮಾಡಿಕೊಳ್ಳುತ್ತೆ. ಯಾರು ಮಾಡುವಂಥ ಅವಶ್ಯಕತೆ ಇರಲ್ಲ. ಹಾಗೆ ಈ ಅಂತರ್ಜಲ ಅನ್ನೋದು ಸಹ ತನ್ನನ್ನೇ ತಾನು ಇದು ಮಾಡಿಕೊಳ್ಳುತ್ತೆ. ಭೂಮಿ, ಪರಿಸರ, ವಾತಾವರಣಗಳು. ಈ ಅಂತರ್ಜಲ ಅನ್ನೋದು ರಕ್ಷಣೆ ಅನ್ನೋದು ಪ್ರಸ್ತುತ ಆಗಬೇಕು. ನಾನು ಇದನ್ನು ಸ್ಟೇಟಸಲ್ಲಿ ಇದು ಮಾಡೋಣ ಅಂತ ಅಂದ್ಕೊಂಡೆ, ತುಂಬ ಲೆಂತ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ ಅಷ್ಟೇ ವೀಕ್ಷಕರೇ. ಹಾಗಾಗಿ ಅಂತರ್ಜಲ ಅನ್ನೋದು ಮುಂದಿನ ದಿನಗಳಲ್ಲಿ ರಕ್ಷಣೆ ಅನ್ನೋದು ಆಗಬೇಕು. ಅದನ್ನು ಇದು ಮಾಡಬೇಕು, ಉಳಿಸ್ಕೊಳ್ಬೇಕು. ಈಗ ನಾನು ಏನು ಹೇಳೋಕ್ಕೆ ಸಾಧ್ಯ ಅಂತಂದರೆ, ನನ್ನ ಕೆಲವೊಂದು ವಿಚಾರಗಳಲ್ಲಿ ಯೂನಿಯನ್ ಆಗಲಿ, ಒಂದು ವಿಚಾರಗಳಲ್ಲಿ ಯೂನಿಯನ್ ಇತ್ತು, ರಾಷ್ಟ್ರೀಯ ಪ್ರಜಾವೇದಿಕೆ ಅಂತಾಗಲಿ, ಬೇರೆ ಎಲ್ಲ ಇತ್ತು ವೀಕ್ಷಕರೇ. ಹಾಗಾಗಿ ಇಲ್ಲಿ ಬೆಂಬಲ ಅನ್ನೋದು ಬೇಕು. ನಾನು ಇಲ್ಲಿ ಹೇಳೋದಂತಲ್ಲ, ನಾನು ಕಾರ್ಯ ಚಟುವಟಿಕೆಗಳಿಗೆ ಮುನ್ನುಗ್ಗಿದ್ದೀನಿ. ಆದರೆ ಬರಬೇಕು, ಇಲ್ಲಿ ಜನಗಳಿಗೆ ಆಸಕ್ತಿ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ವಿಚಾರಗಳಲ್ಲಿ ತೊಡಗಬೇಕು. ಈಗ ಅದು ಆಗಿಲ್ಲ ಅಂತಂದರೆ ನಾವು ಇದನ್ನಾದ್ರೂ ಮಾಡಬೇಕಾಗುತ್ತೆ. ನಾನು ಎಲ್ಲನೂ ಆಗಿ ಎಲ್ಲದರಲ್ಲೂ ಇದಾದಮೇಲೆ ಇದಾದ್ರೂ ಇದು ಮಾಡೋಣ ಅಂತ ಸಾಧ್ಯವಿದ್ದಷ್ಟು ಈ ಥರ ಯೂಟ್ಯೂಬ್ ಆಗಲಿ, ವಾಟ್ಸಪ್ಗಳಲ್ಲಿ ತೊಡಗ್ತೀನಿ. ಒಬ್ಬನಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಲನ್ನು ಎತ್ತಬೋದು, ದೊಡ್ಡ ಗಾತ್ರದ ಕಲ್ಲುಗಳನ್ನ ಎತ್ತಕ್ಕೆ ಒಂದಷ್ಟು ಸಂಖ್ಯೆ ಜನಗಳು ಬೇಕು. ಒಬ್ಬರಿಂದ ಏನು ಸಾಧ್ಯ ಇಲ್ಲ. ಹೇಳಬೇಕಂದ್ರೆ ಒಟ್ಟಾರೆ ಒಂದು ಪ್ರಾಪಂಚಿಕವಾಗಿ ಹೇಳ್ಬೋದ್ರೆ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ವೀಕ್ಷಕರೇ. ಹಾಗಾಗಿ ಈ ಅಂತರ್ಜಲ ಅನ್ನೋದು ಮಣ್ಣಿನ ಒಂದು ಫಲವತ್ತತೆನ ರಕ್ಷಣೆ ಮಾಡುತ್ತೆ. ಭೂಮಿಯ ಮೇಲ್ಮೈ ಶಾಖನ ತಡೆಗಟ್ಟುತ್ತೆ. ಹೇಗೆ ಸೂರ್ಯನಿಂದ ಶಾಖ ಉತ್ಪತ್ತಿಯಾಗುತ್ತೆ, ಭೂಮಿಯಿಂದನೂ ಒಳ ಭಾಗದಿಂದ ಶಾಖ ಉತ್ಪತ್ತಿಯಾಗಿ ಹೊರಹೊಮ್ಮುತ್ತೆ. ಈಗ ಹೊರಹೊಮ್ಮೋದ ಶಾಖ ಭೂಮಿಯಿಂದನೂ ಪ್ರೊಡ್ಯೂಸ್ ಆಗುತ್ತೆ, ಆಕಾಶದಿಂದ ಅಂದರೆ ಸೂರ್ಯನಿಂದನೂ ಬರುತ್ತೆ. ಹಾಗಾಗಿ ಈ ಸೂರ್ಯ ಹತ್ತಿರ ಬಂದರೆ, ಸೂರ್ಯ ಇದ್ರೇ ಶಾಖ ಅಂತಲ್ಲ, ಭೂಮಿಯಿಂದನೂ ಶಾಖ ಉತ್ಪತ್ತಿ ಆಗುತ್ತೆ. ಅದು ಕಾರಣ ಮನುಷ್ಯನಿಂದನೇ. ಈ ಅಂತರ್ಜಲ ಅನ್ನೋದು ಎಷ್ಟು ಕುಗ್ಗಿ ಹೋಗುತ್ತೋ ಅಷ್ಟು ಕುಗ್ಗಿ ಹೋದಾಗ ಅದು ಅದರ ಒಂದು ಪ್ರಮಾಣ ಕಡಿಮೆ ಆದಾಗ ಭೂಮಿಯಲ್ಲಿನ ಶಾಖ ಉತ್ಪತ್ತಿಯಾಗುತ್ತೆ. ಸೂರ್ಯ ಬೇಕು ಅಂತಿಲ್ಲ, ಭೂಮಿಯಲ್ಲೇ ಶಾಖ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಭೂಮಿಲಿ ಶಾಖ ಪ್ರೊಡ್ಯೂಸ್ ಆದರೆ ಗಿಡಗಳು ಎಲ್ಲ ಮರಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರು ಬೇಕಾಗುತ್ತೆ. ಇದು ಒಂದು ವಿಡಿಯೋ ಇದೆ ಈಕ್ವಿಟಿ 10 ವೀಕ್ಷಕರೇ ವೀಕ್ಷಿಸಿ. ಹಾಗಾಗಿ ಆ ಒಂದು ಇದು ಪ್ರಕ್ರಿಯೆ, ಶಾಖದ ಪ್ರಕ್ರಿಯೆ ಸೂರ್ಯನಿಂದ ಆಗೋದಲ್ಲದೆ ಭೂಮಿಯಿಂದನೂ ಆಗುತ್ತೆ. ಭೂಮಿಲೇ ಬೇರುಗಳಿರೋದು, ಪ್ರಕೃತಿ ಇರೋದು, ಬೆಟ್ಟ ಗುಡ್ಡ ಎಲ್ಲವೂ ಪರಿಸರಕ್ಕೆ ಸಂಬಂಧಪಟ್ಟದ್ದು. ಗಿಡ ಮರಗಳು ನೈಸರ್ಗಿಕವಾಗಿರುವಂಥದ್ದು ಎಲ್ಲವೂ ಸಹ ಪ್ರಾಕೃತಿಕ ಪರಿಸರ ಅಂತ ಹೇಳ್ಬೋದು. ಹಾಗಾಗಿ ಈ ಭೂಮಿಯಿಂದ ಶಾಖ ಹೊರಹೊಮ್ಮುತ್ತೆ. ಈ ಭೂಮಿಯಿಂದ ಶಾಖ ಹೆಚ್ಚು ಹೊರಹೊಮ್ಮಿದಾಗ ಪರಿಸರದಲ್ಲಿನ ಅನೇಕ ಜೀವಿಗಳು ನಾಶ ಹೊಂದಕ್ಕೆ ಅದೊಂದು ಸಹ ಒಂದು ಬಗೆಯಲ್ಲಿ ವಿನಾಶಕ್ಕೆ ದಾರಿಯಾಗುತ್ತೆ. ಮನುಷ್ಯ ಅದರಿಂದನೂ ಕಾರಣನಾಗ್ತಾನೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ, ಈ ಸುಡುವ ಪ್ರಕ್ರಿಯೆ ಈ ಒಂದು ಇದು ಸೂರ್ಯನಿಂದ ಆಗೋದಲ್ಲದೆ ಭೂಮಿಯಿಂದ ಆಗೋದ್ರಿಂದ ಭೂಮಿಯಲ್ಲಿ ಹೆಚ್ಚು ಪರ್ಸೆಂಟು ಭೂಮಿಯೊಂದಿಗೆ ಮಣ್ಣು ಬೆರೆತಿರೋದ್ರಿಂದ, ಅದ್ರ ಜೊತೆಗೆ ಸೇರಿಕೊಂಡಿರೋದ್ರಿಂದ, ಅದರ ಭೂಮಿಯ ಪದರ ಭೂಮಿಯಲ್ಲಿ ಅಂದರೆ ಈ ಗ್ರಹದಲ್ಲಿ ಇರೋದ್ರಿಂದ ಆ ಶಾಖ ಭೂಮಿಯ ಮೇಲ್ಬೈ ಆದಂತಹ ಮಣ್ಣುಗಳಿಗೆ, ಮೇಲ್ಬೈ ಅಂದರೆ ಒಳ ಮಣ್ಣಿಗೂ ಆ ಶಾಖ ತಾಗುತ್ತೆ. ಶಾಖ ತಾಗೋದ್ರಿಂದ ಭೂಮಿಯಲ್ಲಿರುವಂತಹ ಅಂಶಗಳು, ಮಣ್ಣಿನ ಅಂಶಗಳು ಅದರದ ಒಂದು ಸತ್ವನ ಕಳ್ಕೊಳ್ಳುತ್ತೆ. ಸತ್ವನ ಕಳ್ಕೊಳ್ಳೋದ್ರಿಂದ ಗಿಡ ಮರಗಳಿಗಾಗಿರ್ಬೋದು, ಹಲವು ಜೀವಿ ಸಂಕುಲಗಳಿಗೆ ಅದರದೇ ಅಂತಹ ಜೀವನ ಕ್ರಿಯೆಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ಅದರ ನಾಶಕ್ಕೆ ಕಾರಣವಾಗುತ್ತೆ. ಮರಗಿಡಗಳಿಗೆ ನೀರು ಸಾಮಾನ್ಯವಾಗಿ ಬೇಕು, ನೀರು ಅನ್ನೋದು ಆಗ್ತಾರೆ. ಆದರೆ ಮಣ್ಣು ಸಹ ಅದು ಹಿಡಿದಿಟ್ಟುಕೊಂಡಿರುವಂತಹ ಮಣ್ಣೇನಿದೆ, ಭೂಮಿಯ ಬೇರುಗಳೆಲ್ಲ ಏನೋಗಿದೆ, ಅದು ಸಹ ಅಷ್ಟೇ ಫಲವತ್ತತೆ ಆಗಿರಬೇಕು. ಅದರ ಸತ್ವನೂ ಸಹ ಹಂಗೆ ಇರಬೇಕು. ಅದರ ಸತ್ವ ಹಂಗೆ ಇರಬೇಕು ಅಂತಂದರೆ ಮಣ್ಣಿನ ಒಳಗೆ ಇರುವಂತಹ, ಭೂಮಿ ಒಳಗಿರುವಂತಹ ಅಂತರ್ಜಲದ ಒಂದು ಮಟ್ಟ ಏನಿದೆ, ಅಂತರ್ಜಲದ ಅಂಶ ಇದೇನಿದೆ, ಅಂತರ್ಜಲ ಏನಿದೆ, ಅದರಿಂದ ತೀರಾ ಮಣ್ಣು ಅನ್ನೋದು ಸಂರಕ್ಷಣೆ ಆಗುತ್ತೆ ವೀಕ್ಷಕರೇ. ಈ ಅಂತರ್ಜಲ ಇರೋದ್ರಿಂದಲೇ ಮಣ್ಣು ಇವತ್ತು ಸಂರಕ್ಷಣೆ ಆಗಿರೋದು. ಇವತ್ತು ಎಲ್ಲ ಪರಿಸರ ಅನ್ನೋದು, ಪ್ರಕೃತಿ ಏನಿದೆ, ಮರ ಗಿಡಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಇದೆಲ್ಲ ಉಳ್ಕೊಳ್ಳೋಕ್ಕೆ ಕಾರಣವೇ ಹೆಚ್ಚು ಅಂತರ್ಜಲ ಅನ್ನೋದು, ಒಳಗಿರುವಂತಹ ಈ ನೀರಿನ ಒಂದು ಅಂಶ ಅನ್ನೋದು. ಇಲ್ಲ ಅಂತ ಹೇಳಿದ್ರೆ ಅದರ ಶಾಖ ಉತ್ಪತ್ತಿಯಾಗಿ ಶಾಖ ನೇರವಾಗಿ ಮಣ್ಣಿಗೆ ಬೀಳೋದ್ರಿಂದ ಒಂದು ನೀರಿನ ಅಂಶ ಶಾಖ ಆಗಿ ಹೊರಹೊಮ್ಮಿದಾಗ, ಅದರಲ್ಲಿ ಆವಿಯಾದಾಗ ಅದು ಸಹ ನೀರಿನ ಅಂಶನೇ ಹೊರಹೊಮ್ಮುತ್ತೆ. ಇಲ್ಲಿಂದ ಆವಿಯಾದಂತಹ ಒಂದು ನೀರಿನ ಅಂಶ ಹೇಗೆ ಮೇಲಾಗಿ ನೀರಿನ ಅಂಶ ಆಗಿ ಮಳೆ ಸುರಿಯುತ್ತೋ, ಹಾಗೆ ಭೂಮಿಯ ಒಳಗಿರುವಂತಹ ನೀರಿನ ಅಂಶ ಅದು ಸಹ ಶಾಖ ಉತ್ಪತ್ತಿಯಿಂದ ಮೇಲೆ ಬಂದಾಗ ನೀರಿನ ಅಂಶನ ಒಂದಷ್ಟು ಪ್ರಮಾಣದಲ್ಲಿ ಹೊರಹಾಕುತ್ತೆ ವೀಕ್ಷಕರೇ. ಆ ಹೊರಹಾಕದಂತಹ ಇದು ಸಹ ನೋಡಿ, ಪ್ರಕೃತಿ ಹೇಗಿದೆ ಅಂತ ಹೇಳಿದ್ರೆ ಅದು ಸಹ ತನ್ನದೇ ಆದಂತಹ ಮಾರ್ಪಾಡು ಇರುತ್ತೆ. ಅಂದರೆ ಈಗ ಮಾನವ ನಿರ್ಮಿತ ಹಲವು ವಿಚಾರಗಳು, ರೀಸೈಕ್ಲಿಂಗ್ ಅಂತ ಏನು ಹೇಳ್ತಾರೆ, ಪುನಃ ಅದೇನೋ ಒಂದು ಇದಿದೆಯಲ್ಲ, ಮರುಬಳಕೆ ಅಥವಾ ಒಂದು ಸೈಕಲ್ ರೀಸೈಕ್ಲಿಂಗ್ ಅಂತ ಏನು ಹೇಳ್ತಾರೆ, ಅದು ಹೆಚ್ಚು ಸಾಧ್ಯ ಇರೋದಿಲ್ಲ. ಈಗ ಪ್ಲಾಸ್ಟಿಕ್ ಹಲವು ವಿಭಾಗಗಳಲ್ಲಿ ಅದರನ್ನೇ ಮನುಷ್ಯನೇ ತಯಾರು ಮಾಡಿ ಅದರದೇ ಆದಂತಹ ಚಿಂತನೆಗಳಲ್ಲಿ ತಯಾರು ಮಾಡಬೇಕು ಹೊರತು, ಪ್ರಕೃತಿಲಿ ಅದರದೇ ಆದಂತಹ ರೀತಿಲಿ ಅದರದೇ ಆದಂತಹ ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ. ಅದು ತಾನೇ ಮಾರ್ಪಾಡು ಹೊಂದುತ್ತೆ, ತಾನೇ ವಿನಾಶ ಹೊಂದಿರು, ತಾನೇ ಅದು ಇದಾಗ್ತಾ ಇರುತ್ತೆ. ಅದೇ ವಿಚಾರದಲ್ಲಿ ಈ ಏನಿದೆ ಅಂತರ್ಜಲ ಏನು ಶಾಖ ಪ್ರೊಡ್ಯೂಸ್ ಮಾಡಿದ್ರು, ಅಂತರ್ಜಲದಿಂದ ಕೆಳಭಾಗದಿಂದನೂ ಅದು ಶಾಖ ಹೊರಹೊಮ್ಮಿದಾಗಲೂ ನೀರಿನ ಒಂದು ಅಂಶ ಹೊರಹೊಮ್ಮುತ್ತೆ. ಈಗ ನೀವು ನೀವೊಂದು ಪಾತ್ರೆ ಮೇಲೆ ಏನಾದರೂ ಬಿಸಿನೀರು ಕುದಿಯೋಕ್ಕಿಟ್ಟು ಅದನ್ನು ಮೇಲ್ಗಡೆ ಪ್ಲೇಟ್ ಮುಚ್ಚಿ ಅದ್ರ ಶಾಖ, ಅಥವಾ ನೀವು ಕೈಯನ್ನೇ ಒಂದಿಟ್ರು ಶಾಖ ಹೊರಹೊಮ್ಮಿದಾಗ ಅದರಲ್ಲಿ ನೀರಿನ ಅಂಶ ಕೈಗಾಗುತ್ತೆ ಅದ್ರ ಮೇಲೆ ಇಟ್ಟರೆ. ಹಾಗೆ ಈ ಅಂತರ್ಜಲದಲ್ಲಿ ಇರುವಂತಹ ಅಂತರ್ಜಲನ ಕೆಳಗೆ ಒಂದು ಶಾಖ ಉತ್ಪತ್ತಿಯಿಂದ ಶಾಖ ಪ್ರೊಡ್ಯೂಸ್ ಆದ್ರೂ ಅದೇನು ಮಾಡುತ್ತಂದರೆ ಮೇಲ್ಭಾಗಕ್ಕೆ ಸ್ವಲ್ಪ ಒಂದಷ್ಟು ಪ್ರಮಾಣದಲ್ಲಿ ನೀರು ಆವಿಯಾಗಿ ಶಾಖ ಹೊರಹೊಮ್ಮಿದ್ರು, ಬಿಸಿ ಗಾಳಿ ಹೊರಹೊಮ್ಮಿದ್ರು, ಈ ನೀರಿರುವ ಈ ಅಂತರ್ಜಲ ಇರುವ ಕಾರಣದಿಂದ ಅದು ಎಷ್ಟು ಪ್ರಮಾಣದಲ್ಲಿ ನೀರನ್ನೇ ಪುನಃ ಮೇಲ್ಗಡೆ ಪ್ರೊಡ್ಯೂಸ್ ಮಾಡುತ್ತೆ. ನೀರನ್ನೇ ಮೇಲ್ಗಡೆ ಪ್ರೊಡ್ಯೂಸ್ ಮಾಡೋದ್ರಿಂದ ಅದು ಸಹ ಎಷ್ಟು ಗಿಡ ಮರಗಳಿಗೆ ವರ್ಷಾನುಗಟ್ಟಲೆ ನೀರು ಹಾಕೋದಿಲ್ಲ. ಆದರೆ ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತಂದರೆ ಹಲವು ಭಾಗಗಳಲ್ಲಿ ಮರಗಳಿಗೆ ನೀರೇ ಹಾಕೋದಿಲ್ಲ, ವರ್ಷಾನುಗಟ್ಟಲೆ ನೀರು ಇರೋದಿಲ್ಲ ಅಂತ. ಈ ಹಲವು ಈ ಭಾಗಗಳಲ್ಲಿ ಈ ಬೇರುಗಳಲ್ಲಿ ಇದರಿಂದ ಹೊರಹೊಮ್ಮುವಂತಹ ಹಲವು ಸ್ವಲ್ಪ ನೀರಿನ ಅಂಶಗಳು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ. ಮರ ಗಿಡಗಳು ಇದುಗಳು ಮತ್ತು ಮಣ್ಣಿನ ಸತ್ವ ಸಹ ಹಾಗೇ ಇರುತ್ತೆ. ಮಣ್ಣಿನ ಸತ್ವ ಹಾಗೆ ಇದ್ದಷ್ಟು ಈ ಗಿಡ ಮರಗಳೆಲ್ಲ ಸಮೃದ್ಧಿಯಾಗಿರುತ್ತೆ. ಗಿಡ ಮರಗಳಿಗೆ
ನೀರು ಎಷ್ಟು ಮುಖ್ಯನೋ ಮಣ್ಣು ಸಹ ಅಷ್ಟೇ ಮುಖ್ಯ. ಗಿಡ ಮರಗಳಿಗೆ ಮಣ್ಣು ಇಲ್ಲ ಅಂತ ಹೇಳಿದ್ರೆ, ನೀರು ಮಾತ್ರ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ನಿಂತಿರುತ್ತೆ ಅಷ್ಟೇ, ಯಾವುದೇ ರೀತಿಯಲ್ಲಿ ಗಟ್ಟಿಯಾಗಿರಲ್ಲ. ಹಸಿರುದಿಂದ ಕೂಡಿರ್ಬೋದು ನೀರಿನ ಒಂದು ಅಂಶದಿಂದ, ಆದರೆ ಕೆಳಗೆ ಯಾವುದೇ ರೀತಿಯ ಬಲ ಅನ್ನೋದು ಇರೋದಿಲ್ಲ. ಬೇರುಗಳಿಗೆ ಯಾವುದೇ ರೀತಿಯ ಅದರ ಸತ್ವಗಳು ಮಣ್ಣಿನಿಂದ ಸಿಗೋದಿಲ್ಲ. ಮಣ್ಣಿನಿಂದ ಸತ್ವಗಳು ಈ ಶಾಖದಿಂದ ಹೋಗಿರುತ್ತೆ. ಈಗ ಮೇಲ್ಗಡೆಯಿಂದ ಬೀಳುವಂಥ ಶಾಖ ಏನಿದೆ ಅದು ಹಲವು ಭಾಗಗಳಲ್ಲಿ ಬಿದ್ದರೆ, ಅಷ್ಟು ಭಾಗದಲ್ಲಿ ತುಂಬ ತೀರಾ ಬಿಸಿಲಿರುವಂಥ ಜಾಗಗಳಲ್ಲೆಲ್ಲ ಎಷ್ಟೋ ಗಿಡಗಳು ಎಷ್ಟೋ ಇದು ಸಹ ಬೆಳೆಯಲ್ಲ ವೀಕ್ಷಕರೇ. ಅಥವಾ ಖಾಲಿ ಜಾಗಗಳು ಅಂತಲೇ ಅಂದ್ಕೊಳ್ಳಿ, ಓಡಾಡ್ತಾ ಇರುವಂಥ ಜಾಗಗಳು ಅಥವಾ ಖಾಲಿ ಒಂದು ಅಷ್ಟು ಜಾಗಗಳು, ನೀರಿನ ಅಂಶ ಇಲ್ಲದಿರೋ ಜಾಗಗಳಲ್ಲಿ ಗಿಡಗಳು ಸಹ ಒಂದಷ್ಟು ಬೆಳೆದೇ ಇರುವಂತಹ ಸಾಧ್ಯತೆ. ಯಾಕೆಂದರೆ ಅದು ಮೇಲ್ಮೈಯಲ್ಲಿ ನೀರಿನ ಒಂದು ಮಣ್ಣಿನ ಒಂದು ಸೂರ್ಯನ ಒಂದು ಶಾಖ ಬಿದ್ದು ಮೇಲ್ಮೈನ ಸತ್ವ ಕಳ್ಕೊಂಡಿರುತ್ತೆ ಶಾಖಕ್ಕೆ. ಹಾಗೆಯೇ ಆ ಬಿಸಿಲು ಸೂರ್ಯನ ಮೇಲ್ಮೈಗೆ ಸತ್ವ ಕಳ್ಕೊಂಡಿರುತ್ತೋ, ಕೆಳಗಡೆಯಿಂದ ಆಗುವಂಥ ಶಾಖದಿಂದ ಒಳ ಭೂಮಿಯ ಮಣ್ಣಿನ ಸತ್ವನ ಕಳ್ಕೊಳ್ಳೋಕ್ಕೆ ತುಂಬ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಅಂತರ್ಜಲ ಅನ್ನೋದು ಇವತ್ತು ತುಂಬ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಒಂದಷ್ಟು ಸಂಖ್ಯೆಯಲ್ಲಿ ಶೇಖರಣೆಗೊಂಡಿದೆ. ಈ ಶೇಖರಣೆಗೊಂಡಿರೋದು ತುಂಬ ಒಂದು ಒಳಿತು ಈ ಪ್ರಸ್ತುತ ಈ ಕಾಲಮಾನದಲ್ಲಿ. ಅದರ ನಾಶ ಅಥವಾ ಅದರ ಒಂದು ಇದಾಗ್ತಾ ಹೋದಷ್ಟು ಮಣ್ಣಿನ ಸತ್ವ ಕಳ್ಕೊಳ್ಳುತ್ತೆ. ಮಣ್ಣಿನ ಸತ್ವ ಕಳ್ಕೊಂಡಷ್ಟು ಮಣ್ಣು ಕುಸಿಯೋದು, ಗುಡ್ಡ ಕುಸಿಯೋದು, ಈ ಥರದ್ದೆಲ್ಲ ಆಗುತ್ತೆ. ಗುಡ್ಡೆಯ ಕುಸಿಯೋಕ್ಕೆ ಇದೆಲ್ಲ ಅಂತರ್ಜಲನೇ ಒಂದಷ್ಟು ಮಟ್ಟಿಗೆ ಕಾರಣ ಇರುತ್ತೆ ವೀಕ್ಷಕರೇ. ಗುಡ್ಡ ಕುಸಿಯೋದು, ಇನ್ನೇನು ಹೇಳ್ತಾರೆ, ರೋಡ್ಗಳು ಇದೆಲ್ಲ ಮಾಮೂಲಿ ಗುಡ್ಡನೇ ಇವತ್ತೆಲ್ಲ ಆಲ್ಮೋಸ್ಟ್ ಇರೋದು. ಎತ್ತರದ ಸ್ಥಳ ಆಗಿರೋದ್ರಿಂದ ಅಷ್ಟು ಸ್ಥಳಗಳು ನೀರಲ್ಲಿ ಇಲ್ಲ. ಇನ್ನೇನು ಇದರಲ್ಲಿದೆ ಅಷ್ಟು ಸ್ಥಳಗಳು ನೀರಲ್ಲಿ ಆವೃತವಾಗಿದೆ. ಎತ್ತರ ಸ್ಥಳಗಳು ಬಾಕಿ ಉಳಿದಿದೆ. ಆ ಎತ್ತರ ಸ್ಥಳಗಳಲ್ಲಿ ಜೀವಿಗಳು, ಮನುಷ್ಯರು ಇವರೆಲ್ಲ ಬದುಕ್ತಾ ಇರೋದು. ಹಾಗಾಗಿ ಈ ಎತ್ತರ ಸ್ಥಳಗಳಲ್ಲಿ ಈ ಬೆಟ್ಟ ಥರ ಏನಿದೆ, ಮಣ್ಣಿನ ಒಂದು ಬೆಟ್ಟ, ಅದು ಸಹ ಉಳಿವಿಕೆಯಲ್ಲಿ ಅಂತರ್ಜಲದ ಒಂದು ವಿಚಾರ ತುಂಬ ಒಂದು ಜೀವಿಗಳಿಗೆ ಸಹಕಾರ ಆಗಿದೆ. ಅಂತರ್ಜಲ ಅನ್ನೋದು ಇಲ್ಲದೆ ಹೋದಷ್ಟು ಭೂಮಿಯ ಒಂದು ಮಣ್ಣಿನ ಒಂದು ಸತ್ವ ಕಳ್ಕೊಂಡು ಅದರ ಒಂದು ಬೇರ್ಪಡುವಿಕೆಗೊಳ್ಳುತ್ತೆ. ಈಗ ಯಾವ್ದಾರ ಒಂದು ಇದನ್ನು ಬಿಸಿಗಿಟ್ಟಾಗ, ಒಂದು ಮರಳನ್ನು ಬಿಸಿಗಿಟ್ಟಾಗ ಅದು ಸ್ಟಾರ್ಟಿಂಗ್ ಅಂಟ್ಕೊಂಡಿರುವಂಥದ್ದು ಕ್ರಮೇಣ ಬಿಟ್ಕೊಳ್ಳೋಕೆ ಬರುತ್ತೆ. ಮಣ್ಣಂತಲ್ಲ, ಏನಾದ್ರೂ ಬಿಟ್ಕೊಳ್ತಾ ಬರುತ್ತೆ. ಹಾಗೆ ಶಾಖ ಉತ್ಪತ್ತಿ ಆದಾಗ ಅದು ತನ್ನಕ್ಕೆ ತಾನೇ ಅಗಲ ಆಗುತ್ತೆ. ಅಂದರೆ ಹಿಂಗೆ ಅಂಟ್ಕೊಂಡಿರುವಂಥದ್ದು ನೀರಿನಿಂದ ಯಾವುದೇ ನೀರಿನಂಶವನ್ನು ಒಂದು ಬೆಂಕಿಯಲ್ಲಿ ಇಟ್ಟಾಗ ಶಾಖಕ್ಕೆ ಅಂಟ್ಕೊಂಡಿರುವಂಥದ್ದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಅದು ಬಿಟ್ಕೊಳ್ಳೋಂತಹ ಒಂದು ಸ್ಥಿತಿಯಲ್ಲಿ ಅದು ನಿರ್ಮಾಣ ಆಗಿ ಇರುತ್ತೆ. ಅಲ್ಲಿಗೆ ನೀರು ಬಿದ್ದಾಗ ಅದೇನಾಗುತ್ತೆ, ಕುಸಿದೋಗುತ್ತೆ. ಹಾಗಾಗಿ ಹಲವು ವಿಚಾರಗಳಲ್ಲಿ ಅಂತರ್ಜಲ ಅನ್ನೋದು ಇಲ್ಲದೆ ಹೋದಾಗ ಬೆಟ್ಟ ಗುಡ್ಡಗಳು ಈ ಥರ ಎಲ್ಲ ಇರುವಂತಹ ಮನುಷ್ಯ ಜೀವನ ವಾತಾವರಣ ಏನಿದೆ ಅದೆಲ್ಲ ಕುಸಿಯೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಅಂತರ್ಜಲ ಅನ್ನೋದು ಮುಂದಿನ ದಿನಗಳಲ್ಲಿ ಸಂರಕ್ಷಣೆ ಆಗಬೇಕು. ಈಗ ಆಲ್ಮೋಸ್ಟು ಒಂದಷ್ಟು ವಿಚಾರಗಳಲ್ಲಿ ಶೇಖರಣೆಗೊಂಡಿದೆ. ಪ್ರಪಂಚದಾದ್ಯಂತ ಒಂದಷ್ಟು ಭಾಗಗಳಲ್ಲಿ ಒಂದು ವಿಚಾರಗಳಲ್ಲಿ ಶೇಖರಣೆಗೊಂಡಿದೆ ಅಂತರ್ಜಲ. ಈ ಅಂತರ್ಜಲ ಅನ್ನೋದು ಉಳಿಸ್ಕೊಳ್ಬೇಕಾಗುತ್ತೆ. ಅಂತರ್ಜಲ ಅನ್ನೋದು ಉಳಿಸ್ಕೊಳ್ಬೇಕು ಅಂತಂದರೆ ತುಂಬ ಜವಾಬ್ದಾರಿ ನೀವು ಯಾರು ಕೊಟ್ಟಿರ್ತೀರ ಅವರುಗಳು ಸರಿಯಾಗಿ ಅದನ್ನು ಇದು ಮಾಡಬೇಕಾಗುತ್ತೆ. ರಾಜಾಡಳಿತ ಹೋದ್ಮೇಲೆ ರಾಜ್ಯ ಅನ್ನೋದು ಏನಿದೆ, ರಾಜಾಡಳಿತ ಅನ್ನೋದು ರಾಜರು ಒಂದು ಇದನ್ನು ಇದು ಮಾಡ್ಕೊಂಡಿದ್ರು, ಆಳ್ವಿಕೆ ನಡೆಸ್ತಿದ್ರು ಒಂದು ಅಷ್ಟು ಭಾಗಗಳನ್ನ. ಅವರದೇ ಆದಂತಹ ಪ್ರದೇಶ ಆಗಿತ್ತು. ರಾಜಾಡಳಿತ ಹೋದ್ಮೇಲೆ ಬಂದಿರುವಂಥದ್ದು ರಾಜಕೀಯ ಅಥವಾ ಸರ್ಕಾರ ಅಂತ ತಗೊಳ್ಳಿ. ಸರ್ಕಾರ ಅಂತ ತಗೊಂಡಾಗ ಸರ್ಕಾರ ಜನರದ್ದು ನಿಭಾಯಿಸೋಕೆ ಅಂತ ಕೊಟ್ಟಾಗ ಅದು ಯಾರೋ ಜನರು ನಿರ್ಧರಿಸಿರ್ತಾರೆ. ಹಾಗಾಗಿ ಎಲ್ಲ ಮುಖ್ಯ ಜವಾಬ್ದಾರಿ ಇರುತ್ತೆ. ಜನರದ್ದು ಮುಖ್ಯ ಜವಾಬ್ದಾರಿ ಇರುತ್ತೆ. ಜನರು ಜವಾಬ್ದಾರಿ ಕೊಟ್ಟಿರೋ ಅಂತಹ ವ್ಯವಸ್ಥೆಗೆ ತುಂಬ ಜವಾಬ್ದಾರಿ ಇರುತ್ತೆ. ಹಾಗಾಗಿ
ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಪೂರಕವಾದಂತಹ ಜವಾಬ್ದಾರಿನ ತಗೊಳ್ಬೇಕು. ಜವಾಬ್ದಾರಿ ತೊಗೊಂಡಿರೋರು ಆಗಲೇ ಒಂದು ಆ ಜವಾಬ್ದಾರಿಗೆ ಅನ್ನೋದು ಬೆಲೆ ಅನ್ನೋದು ಅಥವಾ ವ್ಯಾಲ್ಯೂ ಅಥವಾ ಆ ಕಾರ್ಯಕ್ಕೆ ಒಂದು ಇದು ಸಿಕ್ಕೋದು ಅಂತ ಆಗೋದು ಸಹ ವೀಕ್ಷಕರು. ಯಾಕಂದರೆ ಜನಗಳು ಕೊಟ್ಟಿರುವಂತಹ ಜವಾಬ್ದಾರಿ, ಜನಗಳು ಆರಿಸಿರುವಂಥದ್ದು. ಜನಗಳದ ಪಾತ್ರಗಳು ತುಂಬ ಇದೆ. ಜನಗಳು ಏನು ಹೊರತುಪಡಿಸಿಂತಲ್ಲ, ಜನಗಳದೇ ಇರೋದ್ರಿಂದ ಜನಗಳ ಕೆರ್ಲೆಸ್ಸೇ ಮುಂದಿನ ಇದರಲ್ಲಿ ಕಾಣುವಂಥದ್ದು. ಅಲ್ಲಿ ಏನೇ ತೊಡಕುಂಟಾದ್ರೂ ಜನಗಳ ಒಂದು ಕೆರ್ಲೆಸ್ಸೇ, ಜನಗಳೇ ಮೇನ್ ವ್ಯವಸ್ಥೆನೇ ಬರೋದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತೆಲ್ಲ ಇದಕ್ಕೂ ಪರ್ಮಿಷನ್ ಕೊಡ್ತಾರೆ ವೀಕ್ಷಕರೇ. ಸಾಮಾನ್ಯವಾಗಿ ಮನೆಗಳಿಗೆ ಬೋರ್ವೆಲ್ ಹಾಕ್ಸ್ಕೊಳ್ಳುವಂಥದ್ದು ಪರ್ಮಿಷನ್ ಕೊಡ್ತಾರೆ. ಸುಮಾರು ಮನೆಗಳಲ್ಲಿ ಬೋರ್ವೆಲ್ ಪರ್ಮಿಷನ್ ಇದೆ. ಈಗ ಮನೆಗಳಾಗ್ತಾ ಇರುವಂಥ ಜಾಗಗಳೆಲ್ಲ ಬೋರ್ವೆಲ್ ಪರ್ಮಿಷನ್ ಇದೆ. ಅವಶ್ಯಕತೆ ಇಲ್ಲ, ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾ ಇದೆ, ಅಂದ್ರಲ್ಲೂ ಡ್ಯಾಮ್ಗಳಿಂದ ಇದ್ರುಗಳಿಂದ ಅಂದ್ರೂ ಬೋರ್ವೆಲ್ ಪರ್ಮಿಷನ್ ಕೊಡ್ತಿದ್ದಾರೆ. ಸುಮಾರು ಮನೆಗಳಲ್ಲಿ ಬೋರ್ವೆಲ್ ಹಾಕ್ಸ್ಕೊಳ್ತಾನೆ ಇದ್ದಾರೆ. ಅದು ಊರು ನಗರ ಈ ಥರ ಇರುವಂಥದ್ದು. ಹಾಗೆ ರೈತರು ಸಹ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಬಳಸ್ತಾರೆ. ನಾನು ಸಾಮಾನ್ಯವಾಗಿ ಕೆಲವೊಂದು ಭಾಗಕ್ಕೆ ಹೋದಾಗ ಇದು ಮಾಡ್ತೀನಿ, ಅಂತರ್ಜಲ ಅನ್ನೋದು ಈ ನೀರಿನ ಪ್ರಮಾಣ ಮೋಟ್ರಲ್ಲಿ ಇದರಲ್ಲೆಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಆಗ ನೋಡ್ತೀವಿ ಎಷ್ಟೊತ್ತು ಬಳಸ್ತಾರೆ ಅಂತ. ಸುಮಾರು ಹೊತ್ತು ಹೆಚ್ಚು ಸಮಯನ ಬಳಸ್ತಾರೆ. ಒಂದು ನಿಗದಿತ ಸಮಯ ಅನ್ನೋದು ಇಲ್ಲ. ಈಗ ಬಳಸುವಂತಹ ಕ್ರಿಯೆಗಳಲ್ಲಿದೆ, ಹೆಚ್ಚು ಸಮಯ ಉಪಯೋಗಿಸ್ತಾರೆ. ನೀರು ಇದ್ರೂ, ನೀರು ಬಿದ್ದರೂ ಅಂತರ್ಜಲನ ಹೆಚ್ಚು ಪ್ರಮಾಣದಲ್ಲಿ ಬಳಸಿದ್ರೆ ಏನು ಇದು ಅಂತ ಹೇಳ್ತಲ್ಲ, ನಾವು ಅವ್ರದ್ದು ಮೇಲೆ ಏನು ಇದು ಮಾಡ್ತಲ್ಲ. ಆದರೆ ಏನು ಅಂತ ಹೇಳಿದ್ರೆ, ಅಂತರ್ಜಲನ ಎಷ್ಟು ಕಡಿಮೆಗೊಳ್ಳುತ್ತದೋ ಅಷ್ಟು ನೀರು ಹಾಕಿನೂ ಪ್ರಯೋಜನ ಇಲ್ಲ. ನೆಕ್ಸ್ಟು ಅಂತರ್ಜಲನ ಸಮತೋಲನವಾಗಿ ಬಳಸಿದಷ್ಟು ಇಲ್ಲಿ ನೀರು ಎಳ್ಕೊಳ್ಳುತ್ತೆ. ಕೆಳಗಡೆಯಿಂದನೂ ಸಹ ಒಂದಷ್ಟು ಆ ಪ್ರಕ್ರಿಯೆ ಏನಿದೆ ಅಂತರ್ಜಲದ ಪ್ರಕ್ರಿಯೆ, ಆ ಪ್ರಕ್ರಿಯೆಯಿಂದನೂ ನೀರು ಅನ್ನೋದು ಕೆಳಗಿನ ಅಂತರ್ಜಲದಲ್ಲಿ ಉಳಿತಾಯಗೊಳ್ಳುತ್ತೆ. ಶಾಖ ಸಹ ಕಡಿಮೆ ಪ್ರೊಡ್ಯೂಸ್ ಆಗೋದ್ರಿಂದ ಬೆಳೆಗಳಿಗೂ ಸಮೇತ ಒಂದಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿದಷ್ಟು ಬೆಳೆಗಳು ಸಹ ಯಥಾಸ್ಥಿತಿನ ಕಾಪಾಡಿಕೊಂಡಿರುತ್ತೆ. ಹೆಚ್ಚು ಸಂಖ್ಯೆಯಲ್ಲಿ ಬಳಸಿದಷ್ಟು ನೀರು ಹಾಕಿದಷ್ಟು ಅಂತರ್ಜಲ ಪ್ರಮಾಣ ಕಡಿಮೆ ಆದಂಗೆ ಅಲ್ಲಿನ ಶಾಖ, ಭೂಮಿಯ ಶಾಖ ಉತ್ಪತ್ತಿ ಆದರೆ ಅದು ನೇರವಾಗಿ ಬೇರಿಗೆ ತಾಗುತ್ತೆ. ಬೇರೆಗಾಗಿ ತಾಗಿದ್ರೆ ಅದು ಸಹ ಶಾಖ ಉತ್ಪತ್ತಿ ಆಗೋದ್ರಿಂದ ಇಲ್ಲಿ ನೀರು ಏನು ಹಾಕಿದ್ರೂ ಅದು ಪ್ರಯೋಜನ ಇಲ್ಲದಂಗೆ ಆಗುತ್ತೆ. ಬೆಳೆ ಏನಾದ್ರೂ ಅದರಲ್ಲಿ ಸತ್ವ ಇಲ್ದಂಗೋ, ಅದರಲ್ಲಿ ಹೆಚ್ಚು ಇದು ಏನು ಹೇಳ್ತಾರೆ, ಲಾಭದಾಯಕವಾಗೋ ಅಥವಾ ಒಳ್ಳೆ ಇದರಾಗಿ ದೊಡ್ಡ ಮಟ್ಟದಲ್ಲಿ ಆಗಿಲ್ಲದ್ರು ಒಂದು ಸಣ್ಣ ಮಟ್ಟದಲ್ಲಿ ಬೆಳೆ ಸಿಗುತ್ತೆ. ಎಷ್ಟು ನೀರು ಹಾಕಿದ್ರೂ, ಅಂತರ್ಜಲನ ಕಾಲುವೆ ಮಾಡಿ ಎಷ್ಟೇ ಬೆಳೆಗಳಿಗೆ ನೀರು ಹಾಕಿದ್ರೂ ಅದು ವ್ಯರ್ಥನೇ. ಕೆಳಗಿಂದ ಅಂತ ಭೂಮಿಯ ಒಳಗಿಂದ ಶಾಖ ಉತ್ಪತ್ತಿ ಆಗೋದ್ರಿಂದ, ಅಂತರ್ಜಲ ಕಡಿಮೆ ಆಗೋದ್ರಿಂದ, ಒಳಗೆ ಶಾಖ ಉತ್ಪತ್ತಿ ಆಗೋದ್ರಿಂದ ಪ್ರೋಸೆಸ್ ಅದೇ ಥರ ಇರುತ್ತೆ. ನೀರು ಹಾಕಿಯೂ ಪ್ರಯೋಜನ ಇಲ್ಲ. ಹಾಗಾಗಿ ಇದನ್ನೆಲ್ಲ ಮಿತವಾಗಿ ಬಳಸ್ಕೊಳ್ಬೇಕಾಗುತ್ತೆ. ಅಂತರ್ಜಲನ ಕಾಪಾಡ್ಕೊಳ್ಬೇಕಾಗುತ್ತೆ. ಪ್ರಕೃತಿ ನಾಶ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದು ಮಾಡಿ ಈಗ ಸುಮ್ಮನೆ ಆಗಿದ್ದೀವಿ. ಈಗ ಎಷ್ಟು ಇದರಲ್ಲಿ ಪ್ರಕೃತಿ ಅನ್ನೋದ್ರ ಬಗ್ಗೆ ಮಾತಾಡುತ್ತೆಲ್ಲ, ಆಲ್ಮೋಸ್ಟ್ ಮಾತಾಡೋದು ಇಲ್ಲ. ಆದರೆ ಇದೊಂದು ಆಪ್ಷನ್ ಪ್ರಸ್ತುತ ಕಾಲಮಾನದಲ್ಲಿ ಪೂರಕವಾಗಿ ಮುಂದಿನ ಒಂದು ಕಾಲಮಾನಕ್ಕೆ ಒಂದು ಆಪ್ಷನ್ ಅಷ್ಟೇ. ಅಂತರ್ಜಲನ ಉಳಿಸ್ಕೊಳ್ಳೋದ್ರಿಂದ ತುಂಬ ಒಂದು ಜೀವ ಸಂಕುಲಕ್ಕೆ ಒಳ್ಳೆಯದಿದೆ. ಎಚ್ಚೆತ್ಕೊಳ್ಬೇಕು. ಜವಾಬ್ದಾರಿ ತಗೊಂಡಿರೋರು ಸಹ ಆ ಜವಾಬ್ದಾರಿನ ತಗೊಳ್ಬೇಕಾಗುತ್ತೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಫ್ಲೈಟ್ ಆಗಲಿ, ದೊಡ್ಡ ದೊಡ್ಡ ಕಾಮಗಾರಿಗಳು, ಬಿಲ್ಡಿಂಗ್ ಆಗುವಂಥದ್ದಲ್ಲ. ಹಳ್ಳಿಗಳನ್ನು ನಗರ ಮಾಡುವಂಥದ್ದು ಅಲ್ಲ. ಹಳ್ಳಿಗಳು ಇವತ್ತು ಯಾವುದೂ ಹಳ್ಳಿಗಳಾಗೂ ಉಳಿದಿಲ್ಲ. ಹಳ್ಳಿಗಳಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಳ್ಳಿಗಳಲ್ಲ ಅದು. ಹಾಗಾಗಿ ಯಾವುದು ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿನೇ ಅಲ್ಲ ಅದು. ಇದಕ್ಕೆ ಕಾಲಮಾನಕ್ಕೆ ತಕ್ಕಂಗೆ ಅಭಿವೃದ್ಧಿ ಅಂತ ಅನಿಸ್ಕೊಳ್ಬೋದು. ಆದರೆ ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಮಾಡ್ತಾರೆ ಅಂತ ಹೋದಾಗ ಅಭಿವೃದ್ಧಿ ಅನಿಸ್ಕೊಳ್ಳಲ್ಲ ವೀಕ್ಷಕರೇ. ಯಾಕಂದರೆ ಇದರ ಒಂದು ಆಧಾರದ ಮೇಲೆ ಜೀವಿಗಳಿರೋದ್ರಿಂದ, ಅದನ್ನೇ ಮರೆಯೋದ್ರಿಂದ ಅದು ಅಭಿವೃದ್ಧಿ ಅಂತ ಅನ್ಸ್ಕೊಳ್ಳಲ್ಲ, ಅದು ವಿನಾಶ ಅಂತ ಅನ್ಸ್ಕೊಳ್ಳುತ್ತೆ. ಹೀಗೆ ಒಂದು ವಿಚಾರಗಳಲ್ಲಿ ಮನುಷ್ಯನ ಅಥವಾ ಜೀವಿಗಳ ಒಂದು ಹಂತದಲ್ಲಿ ಮನುಷ್ಯನೇ ಇರೋದರಿಂದ ಮನುಷ್ಯನ ಕೈಗೆ ಎಲ್ಲವೂ ಏನಿದೆ
ನಿಭಾಯಿಸುವಂಥದ್ದು, ಪ್ರಪಂಚನ ಇದು ಮಾಡ್ಕೊಳ್ಳುವಂತಹ ಇದು ಮನುಷ್ಯ ಜೀವಿಗೆ, ಎಲ್ಲ ಜೀವಿಗಳಿಗಿಂತ ಮನುಷ್ಯ ಜೀವಿಗೆ ಇರೋದ್ರಿಂದ, ಮನುಷ್ಯ ಜೀವಿನೇ ಇವತ್ತೆಲ್ಲ ಪ್ರಪಂಚನ ಆಪ್ರೇಟ್ ಮಾಡ್ತಿರೋದ್ರಿಂದ ಎಲ್ಲ ಜೀವಿಗಳಿಗಿಂತ. ಈಗ ಸಿಂಹನೂ ಆಪ್ರೇಟ್ ಮಾಡಲ್ಲ, ಯಾವುದು ಪ್ರಾಣಿಗಳು, ಹುಲಿ, ನಾಯಿ, ಬೆಕ್ಕು ಇದ್ಯಾವುದು ಆಪ್ರೇಟ್ ಮಾಡಲ್ಲ, ಯಾವುದು ಬಿಲ್ಡಿಂಗ್ಗಳು ಕಟ್ಟಲ್ಲ, ಯಾವುದು ಇದು ಮಾಡಲ್ಲ. ಅದ್ರ ಪಡೆಗೆ ಅದು ಅದರದ್ದೇ ಆದಂತಹ ಜೀವನ ಕ್ರಮದಲ್ಲಿ ಅದು ಸಹ ಇದೆ. ಅದು ಇದನ್ನೆಲ್ಲ ಆಪ್ರೇಟ್ ಮಾಡೋದು ಮನುಷ್ಯನೇ ಆಗಿದೆಯಿಂದ ಇದೆಲ್ಲ ಮನುಷ್ಯನ ಕೈಯಲ್ಲಿ ಹೆಚ್ಚು ಇದೆ. ಹಾಗಾಗಿ ಅಂತರ್ಜಲ ಅನ್ನೋದು ಉಳಿಸ್ಕೊಳ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಈಗಿಂದನೇ ಸ್ಟಾರ್ಟ್ ಆಗಬೇಕಾಗುತ್ತೆ. ಆಮೇಲೆ ಮರಗಿಡಗಳು ಏನಿದೆ, ಹುಲ್ಲುಗಳೇನಿದೆ, ಹುಲ್ಲುಗಳು ಸಮೇತ ಆ ವಿಡಿಯೋ ನೋಡಿ ವೀಕ್ಷಕರೇ, EQD10 ಚಾನಲ್ಗಳಲ್ಲಿ ಹುಲ್ಲು ಸಹ ಅಷ್ಟೇ ಪ್ರಮುಖ ಸ್ಥಾನವನ್ನು ಹೊಂದಿದೆ, ಒಂದು ಹುಲ್ಲುಕಡ್ಡಿ ಸಹ. ಹಾಗಾಗಿ ಇಲ್ಲೆಲ್ಲ ಅದರದ್ದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಅದು ತನ್ನದೇ ಆದಂತಹ ಸೃಷ್ಟಿಲೇ ತಾನೇ ಮರು ಸೀಮಿತವಾಗಿ ಅದೇ ಆಗುವಂಥದ್ದು ಪ್ರಕೃತಿ ಪರಿಸರದಲ್ಲಿ. ಹಾಗಾಗಿ ಇದರದ ಒಂದು ಅಡೆತಡೆಗಳಲ್ಲಿ ಇರುವಂಥದ್ದೇ ಮನುಷ್ಯ ಜೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಮನುಷ್ಯ ಜೀವಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಅವರ ಒಂದು ವ್ಯಾಪ್ತಿನ ತಿಳಿದುಕೊಂಡು, ಅವರ ಒಂದು ಜವಾಬ್ದಾರಿನ, ಅವರ ಒಂದು ಅವ್ರಿಗೂ ಒಂದು ಇದಿದೆ ಅಂತ ಅಂದ್ಕೊಂಡು ತಿಳ್ಕೊಂಡು ಹೋಗ್ಬೇಕಾಗುತ್ತೆ, ಮೀರಿ ಹೋಗ್ಬಾರ್ದು, ಜವಾಬ್ದಾರಿನ ಅರ್ಥಕೊಳ್ಬೇಕಾಗುತ್ತೆ. ಮುಂದಿನ ದಿನಗಳು ಇದೆಲ್ಲ ಇದು ಮಾಡಬೇಕಾಗುತ್ತೆ. ಮತ್ತು ಏನಿದೆ ಮೇಲ್ಮೈ ಪದರ ಏನಿದೆ, ಒಂದಷ್ಟು ಏನು ಪ್ಲೇಟ್ಸ್ ಅಂತ ಹೇಳ್ತಾರಲ್ಲ, ಭೂಮಿಯ ಮಣ್ಣಿನ ಭಾಗ ಒಂದಷ್ಟು ಅದು ಸಹ ಚಲನೆಗೊಳ್ತಾ ಇರುತ್ತೆ. ಈ ಅಂತರ್ಜಲ ಅನ್ನೋದು ಏನು ತಗ್ಗುವಿಕೆ ಆದಾಗ ಅದು ಸಹ ವ್ಯತ್ಯಾಸಗೊಳ್ಳುತ್ತೆ, ಎಲ್ಲ ಸಹ ವ್ಯತ್ಯಾಸಗೊಳ್ಳುತ್ತೆ. ಎಲ್ಲ ಕಡೆ ಪ್ರಕೃತಿ ಪರಿಸರನೇ ತುಂಬಿಕೊಂಡಿದೆ. ಭೂಮಿಯ ಒಳಗೂ ಹೊರಗೂ, ಮೇಲ್ಗಡೆ ಕೆಳಗೆ ಎಲ್ಲ ಕಡೆ ಪ್ರಕೃತಿನೇ. ಮನುಷ್ಯನ ದೇಹ ಸಮೇತ ಪಂಚಭೂತನೇ. ಎಲ್ಲ ಕಡೆ ಪ್ರಕೃತಿ ಪರಿಸರನೇ. ಇದರಿಂದ ಅದನ್ನೇ ನಾಶ ಮಾಡ್ತಿರೋದ್ರಿಂದ ಅಲ್ಟಿಮೇಟ್ ಲಾಸ್ಟ್ಗೆ ಜೀವಿಗೆ ಬರುತ್ತೆ, ಪಂಚಭೂತ ತತ್ವ ಹೊಂದಿರುವಂಥ ಜೀವಿಗೆ ಇರುವಂಥದ್ದು. ಹಾಗಾಗಿ ಎಲ್ಲ ಇರೋದು ಪ್ರಕೃತಿನೇ. ಮನುಷ್ಯ ನಿರ್ಮಾಣ ಮಾಡಿರೋದೆಲ್ಲ ಮಾನವ ನಿರ್ಮಿತವಾದಂಥದ್ದೆಲ್ಲ. ಅದು ಇದು ಕಟ್ಟಡಗಳು, ಸಿಮೆಂಟು, ಅದು ಇದು, ರೋಡು, ಕಾರ್ಖಾನೆ, ಇದೆಲ್ಲ ಏನಿದೆ ಇದೆಲ್ಲ ಜೀವನ ಇದು. ಹಾಗಾಗಿ ಎಲ್ಲ ಪರಿಸರನೇ ಇರೋದ್ರಿಂದ, ಎಲ್ಲ ಪ್ರಕೃತಿ ಇರೋದ್ರಿಂದ ಅದಕ್ಕೆ ಆದ್ಯತೆ ಮೊದಲ ಆದ್ಯತೆ ನೀಡಬೇಕಾಗತ್ತೆ. ಆಗಲೇ ಜೀವಿಗಳು ಜೀವಿಸೋಕ್ಕೆ ಸಾಧ್ಯ. ಓಕೆ, ಅದೇ ವೀಕ್ಷಕರೇ, ನಮಸ್ಕಾರ. ಇದನ್ನು ಹೇಳಬೇಕು ಅಂತ ಈ ಒಂದು ಸಮಯನ ಬಳಸ್ಕೊಂಡೆ. ಸಾಧ್ಯವಾದಷ್ಟು ನಿಮ್ಮಲ್ಲಿ ಯಾರಾದರೂ ಇದ್ದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದರೂ ಪರಿಚಯ ಇದ್ದರೆ, ಜವಾಬ್ದಾರಿ ತೊಗೊಂಡಿರೋರು, ಜನರ ಬಗ್ಗೆ ಕಾಳಜಿ, ಜವಾಬ್ದಾರಿ ಅಂತ ಹೇಳ್ತಾರೆ. ನಮಗೇನು ಜವಾಬ್ದಾರಿ ಕೊಟ್ಟಿಲ್ಲ, ಏನು ಇದು ಮಾಡಿಲ್ಲ ಅಂದರೆ ನಾವು ಕರ್ತವ್ಯದಲ್ಲಿ ತೊಡಗಿರ್ತೀವಿ ಅಂದರೆ ನಾವು ಏನು ಸಾಧ್ಯ ಇದೆ ಅಷ್ಟು ಮಾತ್ರ ನನ್ನ ಸೀಮಿತದಲ್ಲಿ ಸಾಧ್ಯ ಇದೆ ಅಷ್ಟೇ ವೀಕ್ಷಕರು. ಇನ್ನೆಲ್ಲ ನೀವೇ ಮನುಷ್ಯ ಸಂಘಜೀವಿ ಅಂತೇಳಿ ಹೇಳ್ತಾರೆ. ಎಲ್ಲ ಏನು ಬೆರೆತು ಏನೆಲ್ಲ ಇರೋದು ಅದು ತುಂಬ ಮುಖ್ಯ ಆಗುತ್ತೆ. ಏನಕ್ಕೆ ನಾವು ಬೆರಿತೀವಿ, ಏನಕ್ಕೆ ನಾವು ಏನು ಬೆರೆತು ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಸಂಘಜೀವಿಯಾಗಿದ್ದು ಏನು ಮಾಡಿದ್ವಿ ಅನ್ನೋದು ಬೇಕಲ್ಲ. ಹಾಗಾಗಿ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಪರಿಸರ, ಪ್ರತಿಯೊಂದು ಪರಿಸರನೇ, ಪ್ರತಿಯೊಂದು ಪ್ರಕೃತಿನೇ. ಹಾಗಾಗಿ ಎಲ್ಲಿ ನೋಡಿದ್ರೂ ಪ್ರಕೃತಿನೇ ತುಂಬಿದೆ, ಎಲ್ಲಿ ನೋಡಿದ್ರೂ ಪರಿಸರನೇ ತುಂಬಿದೆ, ಭೂಮಿ ಒಳಗೂ ಹೊರಗೂ. ಇದನ್ನು ಆದಷ್ಟು ರಕ್ಷಣೆ ಮಾಡೋದಕ್ಕೆ ಎಲ್ಲ ಕಡೆ ಮೇಲೇನೂ ಅಷ್ಟೇ, ಆಕಾಶವೂ ಅಷ್ಟೇ ಪ್ರಕೃತಿನೇ. ಹಾಗಾಗಿ ಈ ರಕ್ಷಣೆ ಮಾಡಿದಷ್ಟು ಮನುಷ್ಯನ ಪ್ರತಿ ಜೀವ ಸಂಕುಲದ ಒಂದಷ್ಟು ಉಳಿಯುವಿಕೆ, ಅದರೊಂದಷ್ಟು ಕಾಲಕ್ಕೆ ಸಹಕಾರ ಆಗಿರುತ್ತೆ. ಒಂದಷ್ಟು ಇದನ್ನು ಕಾಲ ತಕ್ಕಂಗೆ ರೀಚ್ ಆಗ್ಬೋದು. ನಮಸ್ಕಾರ ವೀಕ್ಷಕರೇ. ಇದೇನೆ ಒಂದು ಮನುಷ್ಯನ ದೇಹಕ್ಕೂ ಸಹ ತುಂಬ ಆಯಸ್ಸು ಅನ್ನೋದಿದೆ. ಆದರೆ ನಮ್ಮ ಲೈಫ್ ಸ್ಟೈಲಿಂದ ನಮ್ಮ ಆಯುಸ್ಸನ್ನು ನಾವು ಕಳ್ಕೊಳ್ತಾ ಇರ್ತೀವಿ. ಹಾಗಾಗಿ ಇದಕ್ಕೂ ಸಹ ಆಯುಸ್ಸು ಅನ್ನೋದು ಇನ್ನೂ ಇದೆ. ಇಲ್ಲಿನ ಜೀವನ ಶೈಲಿ ಮತ್ತು ಇಲ್ಲಿ ಮಾಡ್ತಿರುವಂತಹ ಇದೆಲ್ಲ ಏನಿದೆ, ಇದರಿಂದ ಇಲ್ಲಿನ ಆಯುಸ್ಸುಗಳು ತಾನಾಗಿ ಕಳ್ಕೊಳ್ತಾ ಇದೆ. ಹಾಗಾಗಿ ಮನುಷ್ಯನ ಆಯುಸ್ಸುಗಳು ಸಮೇತ ಕ್ಷೀಣಿಸಿ ಹೋಗಿರೋದು, ಈ ಎಲ್ಲ ಆಯುಸ್ಸು ಸಮೇತ ಕ್ಷೀಣಿಸಿ ಹೋಗಿರೋದು ಎಲ್ಲದಕ್ಕೂ ಕಾರಣವೇ ಮನುಷ್ಯನೇ.
ಅಥವಾ ಎಲ್ಲ ಇದಾಗಿರುವಂಥದ್ದು ಮನುಷ್ಯನೇ ಮಾಡ್ಕೊಳ್ತಿರುವಂಥದ್ದು. ಆಯುಸ್ಸು ತುಂಬ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಪ್ರಸ್ತುತ ಕಾಲಮಾನದಲ್ಲಿ ಎಷ್ಟು ಕಾಲಾವಧಿ ಸೀಮಿತವಿದೆಯೋ ಅಷ್ಟನ್ನು ಇದು ಮಾಡ್ಕೋಬೋದು. ಹಾಗಾಗಿ ವೀಕ್ಷಕರೇ, ಸರ್ಕಾರ ಆಗಲಿ ಸಂಬಂಧಪಟ್ಟಿರೋರು ಯಾರಿರ್ಬೋದು, ಜನ ವ್ಯವಸ್ಥೆಗೆ ತಿಳಿದಿರುವಂಥದ್ದು ಜನರು ಸಹ ಜವಾಬ್ದಾರಿ ಇದರಲ್ಲಿ ಹೆಚ್ಚು ಮಟ್ಟಿಗಿರುತ್ತೆ. ಸರ್ಕಾರದಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಜನರು ಅಂತ ಹೇಳೋಕ್ಕಾಗಿರುತ್ತೆ. ಸರ್ಕಾರ ಅನ್ನೋದು ಒಂದು ತಟಸ್ಥವಾಗಿ ನಿಂತಿರುತ್ತೆ. ಅದನ್ನು ಆಪ್ರೇಟ್ ಮಾಡೋರು ಏನಿರ್ತಾರೆ ಅವರ ಕೈಯಲ್ಲಿ ಅವರ ಇದರಲ್ಲಿ ಇರುತ್ತೆ. ನಡೆಸುವಂಥ ವ್ಯವಸ್ಥೆ ಏನಿದೆ ಅದು ಸಹ ಎಚ್ಚೆತ್ತುಕೊಳ್ಳಿ ಅಂತ ಒಂದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಅಂತರ್ಜಲನ ಬಳಸ್ಕೊಂಡು ಏನು ಕ್ಷೇತ್ರಗಳಿದೆ, ಏನೇನು ಅಂತರ್ಜಲನ ಬಳಸ್ಕೊಂಡು ಏನೇನು ಕಾರ್ಯಗಳನ್ನು ಪ್ರಾಪಂಚಿಕವಾಗಿ ಮಾಡ್ತಾ ಜನ ವ್ಯವಸ್ಥೆ ಏನಿದೆ ಇದರಲ್ಲೆಲ್ಲ ಒಂದು ಮಾರ್ಗಸೂಚಿ ಅಂತ ಮಾಡಿ ಅದರಲ್ಲಿ ಆದಂತಹ ಅಂತರ್ಜಲನ ಮಿತವಾಗಿ ಬಳಸ್ಕೊಂಡು ಅಂತರ್ಜಲನ ಕಡಿಮೆ ರೀತಿಯಲ್ಲಿ ಬಳಸ್ಕೊಂಡು ಉಪಯೋಗಿಸ್ಕೊಳ್ಳೋ ಥರ ಆಗಲಿ. ಈಗ ಹಲವು ಪ್ರದೇಶಗಳಲ್ಲಿ, ಕೆರೆ ಭಾಗಗಳಲ್ಲಿ, ನಾಲೆಗಳಲ್ಲಿ, ಹೊಳೆಗಳಲ್ಲಿ ನೀರು ಸಿಗ್ತಾ ಇದೆ. ಬಳಕೆ ಆಗಲಿ, ಎರಡು ಸಮತೋಲನವಾಗಿ ಬಳಕೆ ಆಗೋ ಥರ ಆಗಲಿ, ಎಲ್ಲನೂ ಇದಾಗಲಿ, ಅದನ್ನು ಏನು ಮಾರ್ಗಸೂಚಿ ಅನ್ನೋದು ಸರ್ಕಾರದ ಕಡೆಯಿಂದ ಆಗಬೇಕು. ಹಾಗೆ ಜನರು ಸಹ ಪ್ರಜ್ಞಾಪೂರ್ವಕವಾಗಿ ಇರಬೇಕಾಗುತ್ತೆ, ವರ್ತಿಸಬೇಕಾಗುತ್ತೆ. ಈಗೇನು ಹೇಳ್ತೀವಿ, ಮನೆಗಳಲ್ಲಿ ಬೋರ್ವೆಗಳನ್ನ ಏನು ಇದು ಮಾಡ್ತಿದ್ದಾರೆ ಅದಕ್ಕೂ ಒಂದು ಬೇಕಾಗುತ್ತೆ, ಒಂದು ಅದರದ್ದೇ ಆದಂತಹ ವಿಚಾರಗಳು. ರೈತರು ಸಹ ಏನು ಯೂಸ್ ಮಾಡ್ತಿದ್ದಾರೆ, ಅಂತರ್ಜಲನ ಬಳಕೆ ಮಾಡಿ ಹೆಚ್ಚು ಅಂತರ್ಜಲನ ಬಳಕೆ ಮಾಡ್ತಿದ್ದಾರೆ. ಯಾಕೆಂದರೆ ನಾನು ಇದು ಮಾಡಿದ್ರಿಂದ ನಾನು ಹೇಳ್ತಿರೋದು ಅತಿ ಹೆಚ್ಚು ಅಂತರ್ಜಲನ ಬಳಕೆ ಆಗ್ತಾಯಿದೆ. ಹಾಗಾಗಿ ಬಳಕೆ ಮಾಡಬಾರ್ದು ಅಂತಲ್ಲ, ಬಳಕೆ ಆಗಬೇಕು. ಇಲ್ಲಿ ಏನಿದೆ ದಿನನಿತ್ಯದ ವಿಚಾರಗಳಲ್ಲೂ ಆಹಾರ ಅನ್ನೋದು ಬೇಕೇ ಬೇಕು ಜೀವಿಗೆ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ನೀರು ಬೇಕು ಅವಶ್ಯಕತೆಯಾಗಿ. ಆದರೆ ಅತಿ ಹೆಚ್ಚು ಬಳಕೆ ಅನ್ನೋದು ಬೆಳೆಗಳಿಗೂ ಇದಿಲ್ಲ. ಇಲ್ಲಿ ಇದಕ್ಕೂ ಸಹ ಅಂತರ್ಜಲ ಇಲ್ಲಿ ಭೂಮಿಯ ವಾತಾವರಣಕ್ಕೂ ಸಹ ಆದಷ್ಟು ಪೂರಕವಾಗಿರಲ್ಲ. ಎಷ್ಟು ನೀರನ್ನು ಬಳಸ್ತೀವಿ ಅಂದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ವೀಕ್ಷಕರೇ, ಇನ್ನೂ ಹಲವು ವಿಚಾರಗಳಲ್ಲಿ ಅಂತರ್ಜಲನ ಬಳಕೆ ಮಾಡ್ತಿದ್ದಾರೆ. ಅಂತರ್ಜಲನ ಬಳಕೆ ಮಾಡೋದನ್ನ ಒಂದು ಮಾರ್ಗಸೂಚಿ ತಂದು ಅದಕ್ಕೆ ಆದಂತಹ ಒಂದು ಇದಾಗಲಿ, ಅಂತರ್ಜಲದ ಬಳಕೆಯ ಪ್ರಮಾಣ ಅನ್ನೋದು ಕಡಿಮೆಯಾಗಿ ಅಂತರ್ಜಲದ ರಕ್ಷಣೆ ಆಗಲಿ, ಪರಿಸರದ ರಕ್ಷಣೆ ಆಗಲಿ, ಪ್ರತಿಯೊಂದು ಹುಲ್ಲು ಸಹ ರಕ್ಷಣೆ ಆಗಬೇಕು. ಹುಲ್ಲನ್ನು ಸಹ ರಕ್ಷಣೆ ಆಗಬೇಕು. ಹುಲ್ಲು ಸಹ ರಕ್ಷಣೆ ಆಗುವಂತೆ ಆಗಬೇಕು. ನಾವು ಸಹ ಕಾರ್ಯದಲ್ಲಿ ಇರುವಂಥದ್ದೇ. ಆದರೆ ಸಂಖ್ಯೆಯಲ್ಲಿ ಸೇರಿದಾಗ ಅದು ಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಎಲ್ಲದರ ರಕ್ಷಣೆ ಅನ್ನೋದು ಆಗಬೇಕು. ಈ ಎಲ್ಲದರ ರಕ್ಷಣೆ ಅನ್ನೋದು ಆಗಲಿ, ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಳಿ. ಪ್ರತಿಯೊಬ್ಬರು ಸೇರಿದಾಗ ಒಂದಷ್ಟು ಜವಾಬ್ದಾರಿ ರೀತಿಯಲ್ಲಿ ಅದರ ಕಾರ್ಯಗಳಲ್ಲಿ ಇರಲಿ. ಜವಾಬ್ದಾರಿ ತಗೊಂಡರೂ ಸಹ ಜವಾಬ್ದಾರಿನ ತಗೊಂಡು ಉಳಿಸುವಿಕೆಯಲ್ಲಿ ಮಾರ್ಗಸೂಚಿ ಮಾಡಿಕೊಂಡು ಎಷ್ಟೇ ಆದ್ರೂ ಸಹ ಸೂಚ್ಯಂಕ ಬೇರೆ ಥರ ಇರಬಹುದಂಥ ಸಾಧ್ಯತೆಗಳು ಇದೆ. ಆದರೆ ಜೀವಿಗಳಲ್ಲಿ ಇರುವಂತಹ ಮನುಷ್ಯ ಜೀವಿ ಏನಿದೆ, ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟರೆ ಒಂದಷ್ಟು ಸಮಯ ಒಂದು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಇದಾಗ್ಬೋದು. ಹಾಗಾಗಿ ಜೀವನ ಶೈಲಿ ಸಹ ಇದೆ ವೀಕ್ಷಕರೇ. ನಮಸ್ಕಾರ.